ಇಂದು ಬೆಂಗಳೂರಿನಲ್ಲಿ ನಡೆದಂಥ ವಿಧಾನ ಪರಿಷತ್ ಕಲಾಪದಲ್ಲಿ ಪರಿಷತ್ ಸದಸ್ಯ ಭೀಮರಾವ್ ಪಾಟೀಲ್ ರವರು ಹುಮ್ನಾಬಾದ್ ಪುರಸಭೆಯನ್ನ ನಗರಸಭೆಯನ್ನಾಗಿ ಮೇಲ್ದರ್ಜೆಗೇರಿಸುವುದು ಮತ್ತು ಹುಮ್ನಾಬಾದ್ನ ಮತಕ್ಷೇತ್ರದ ರಾಜೇಶ್ವರ್, ಬೀದರ್ ದಕ್ಷಿಣ ಮತಕ್ಷೇತ್ರದ ಕಮಠಾಣ ಹಾಗೂ ಮನ್ನಖೇಳಿ ಗ್ರಾಮ ಪಂಚಾಯತ್ಗಳನ್ನು ಪುರಸಭೆಯನ್ನಾಗಿ ಮಾಡಲು ಒತ್ತಾಯಿಸಿದರು. ಮಾರ್ಚ್ನಲ್ಲಿ ನಡೆದಂಥ ಅಧಿವೇಶನದಲ್ಲಿಯೂ ಸಹ ಈ ವಿಚಾರವಾಗಿ ಸಚಿವರ ಗಮನ ಸೆಳೆದಿದ್ರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಎಂದು ಹೇಳಿದರು. ಇದಕ್ಕೆ ಉತ್ತರಿಸಿದಂಥ ಪೌರಾಡಳಿತ ಸಚಿವ ರಹೀಂ ಖಾನ್, ಜನಸಂಖ್ಯೆಗೆ ಅನುಗುಣವಾಗಿ ಮೇಲ್ದರ್ಜೆಗೆ ಏರಿಸುವಂತಹ ಕಾರ್ಯ ನಡೆಯಲಿದ್ದು ಆದಷ್ಟು ಶೀಘ್ರದಲ್ಲಿ ಜನಸಂಖ್ಯೆಯ ದತ್ತಾಂಶ ತರಿಸಿ ಮೇಲ್ದರ್ಜೆಗೆ ಏರಿಸುವಂತಹ ಕಾರ್ಯ ಮಾಡಲಾಗುವುದು ಎಂದು ಸಕಾರಾತ್ಮಕವಾಗಿ ಸ್ಪಂದಿಸಿದ್ದಾರೆ. ಅವಕಾಶಕ್ಕಾಗಿ ಧನ್ಯವಾದಗಳು. ಕರೆದಾಗ ಅಬ್ಸೆಂಟ್ ಆಗಿದ್ದೆಪ್ಪ. ಇಲ್ಲ ಸರ್, ಮಂತ್ರಿಗಳಿದ್ದಿಲ್ಲ ಸರ್. ಮಾತಾಡ. ಚುಕ್ಕೆ ಗುರುತಿಯ ಸಂಖ್ಯೆ 808 ಮುನ್ಸಿಪಲ್ ಮತ್ತು ಹಜ್ ಮಂತ್ರಿಗಳಿಗೆ. ಮಾನ್ಯ ಸಭಾಪತಿಗಳೇ ಉತ್ತರವನ್ನು ಒದಗಿಸಿ. ಸಭಾಪತಿಗಳೇ ಉತ್ತರವನ್ನು ಒದಗಿಸಿ ಕೊಟ್ಟಿದ್ದಾರ. ಈಗಾಗಲೇ ಏನಾಗಿದೆ, ಮಾರ್ಚ್ ಅಧಿವೇಶನದಲ್ಲೂ ನಾ ಈ ಕ್ವಶನ್ ಕೇಳಿದ್ದೇನೆ. ಅವಾಗೂ ಹೇಳಿದ್ರು ನಾ ಮುಂದೆ ಬರೋಂಥ ದಿನದಲ್ಲಿ ಮಾಡಿಕೊಡ್ತೀನಿ ಅಂಥೇಳಿ. ಮೊನ್ನೆ ಏನಪ್ಪ ಅಂದ್ರೆ 7/8/25 4 ಏನಪ್ಪ ಅಂದ್ರೆ ಪಂಚಾಯತು ಮತ್ತು ಮುನ್ಸಿಪಲ್ ಏನಪ್ಪ ಅಂದ್ರೆ ಮಾಡಿದ್ದಾರೆ. ನಾ ಅವರಿಗೆ ಧನ್ಯವಾದ ಹೇಳ್ತೀನಿ. ಅದೇ ರೀತಿ ನಂದು ಆಸೆ ಇತ್ತು, ಬೀದರ್ ಜಿಲ್ಲೆದಲ್ಲೂ ನಮ್ಮ ಹುಮ್ನಾಬಾದು ಮುನ್ಸಿಪಲ್ CMC ಆಗಬೇಕು, ರಾಜೇಶ್ವರ ಪಂಚಾಯತ್ನಿಂದ ಮುನ್ಸಿಪಲ್ ಆಗಬೇಕು, ಅದೇ ರೀತಿ ಮನೆಖೇಳಿ ಮತ್ತು ಕಮಠಾಣ ಮಾಡಬೇಕಂತ ಲಾಸ್ಟ್ ಅಧಿವೇಶನಲ್ಲೂ ತಮಗೆ ಹೇಳಿದೆ. ಆಗಲೂ ಅದು ತಾವು ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂಥೇಳಿ ನಂಗೆ ಸ್ವಲ್ಪ ಮಾಹಿತಿ ಬೇಕಾಗಿದೆ. ನಮ್ಮ ಮಂತ್ರಿಗಳಿಗೆ ಕೇಳೋಕ್ಕೆ ಇಷ್ಟಪಡ್ತೀನಿ. ಸಚಿವರು. ಮಾನ್ಯ ಅಧ್ಯಕ್ಷರೇ, ನಮ್ಮ ಭೀಮು ಪಾಟೀಲ್ ಅವರು ಲಾಸ್ಟ್ ಟೈಮ್ ಆಲ್ಸೋ ಪ್ರಶ್ನೆ ಕೇಳಿದರು. ಇವಾಗ ಆಲ್ಸೋ 2 ಪ್ರಶ್ನೆ ಕೇಳಿದ್ದಾರೆ. ಒಂದು ಹುಮ್ನಾಬಾದ್ಗೆ TMCಲಿಂದ CMC ಮಾಡಬೇಕಂತ, ಮತ್ತು ಇನ್ನೂ ಒಂದು ರಾಜೇಶ್ವರು ಗ್ರಾಮ ಪಂಚಾಯತ್ಲಿಂದ TMC ಮಾಡಬೇಕಂತ. ಇದರಲ್ಲಿ ಮಾಡಬೇಕಂದ್ರೂ 2-3 ಕಂಡೀಷನ್ ಇದೆ. ಒಂದು ಪಾಪ್ಯುಲೇಷನ್ದು ಮತ್ತು ಏರಿಯಾ ಅದ್ರ ಸಲಗೆ ಫೈಲ್ ಡಿಲೇ ಆಗಿದೆ. DC ರಿಪೋರ್ಟ್ ಬಂದಿದೆ, 1 ತಿಂಗಳಾಗಿದೆ DC ರಿಪೋರ್ಟ್ ಬಂದು. ಹುಮ್ನಾಬಾದ್ದು ಒಂದು ಫೈಲ್ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಆಲ್ರೆಡಿ ಹೋಗಿಬಿಟ್ಟಿದೆ. ಇನ್ನೂ ಒಂದು ರಾಜೇಶ್ವರದ್ದು ಫೈಲ್ ಎಕ್ಸಾಮಿನಲ್ಲಿ ಫೈಲ್ ಇದೆ. ಮೋಸ್ಟ್ಲಿ ಮಾನ್ಯ ಸಭಾಪತಿಗಳೇ, ಪಾಪ್ಯುಲೇಷನ್ ಹುಮ್ನಾಬಾದ್ ಇದೆ. 15 ಡೇಸ್ನಲ್ಲಿ ಅದು ರಾಜೇಶ್ವರದ್ದು ಫೈಲ್ 2 ಕಡೆ ಹೋಗಬೇಕಾಗ್ತದೆ. ಒಂದು ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ, ಒಂದು ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ಗೆ. 2ರಿಂದ ಕ್ಲಿಯರೆನ್ಸ್ ಆಗಿ ಮತ್ತೆ ನಮ್ಮ ಹತ್ರ ಬಂದರೂ ಅದು ಕ್ಯಾಬಿನೆಟ್ನಲ್ಲಿ ಇಟ್ಟು ನಾವು ಕ್ಲಿಯರ್ ಮಾಡ್ತೀವಿ. 62,000 ಪಾಪ್ಯುಲೇಷನ್ ಇದೆ ಮಂತ್ರಿಗಳೇ. ಯಾಕಂದ್ರೆ ಈಗಾಗಲೇ ನಿಮ್ದು ಇದ್ರ ಪ್ರಕಾರ 14-20-25ನಲ್ಲಿ ಏನಾಗಿದೆ, ನಮ್ಮ ಬೀದರ್ನಿಂದ ಇದಕ್ಕೆ ಬರೆದಿದ್ದಾರೆ. ಕೂಡಲೇ ತಾವು ಮಾಡಿಕೊಡ್ಬೇಕು. ಯಾಕಂದರೆ ನೀವು ನಮ್ಮ ಜಿಲ್ಲಾ ಮಂತ್ರಿಗಳಾಗಿದ್ರಿ. ನಾ ದಯಮಾಡಿ ನಿಮ್ಮ್ಯಾಗ ನನಗೆ ಜಾಸ್ತಿ ವಿಶ್ವಾಸ ಇದೆ, ತಾವು ಮಾಡಿಕೊಡ್ತೀರ ಅಂತೇಳಿ. ನೋಡಿ, ಲಾಸ್ಟ್ ಟೈಮ್ ಈಶ್ವರ್ ಖಂಡ್ರೆ ಅವರು ಯಾವಾಗ ಮಂತ್ರಿಯವರು ಇದ್ದರು ಮುನ್ಸಿಪಲ್, ಅವಾಗ ನಮ್ಮ ಹಳಿಕೇಡ್ ಬಿದಲ್ಲಿ ಪಂಚಾಯತ್ ಇದ್ದಿದ್ದು ಮುನ್ಸಿಪಲ್ ಮಾಡಿಕೊಟ್ರು. ಇಲ್ಲಿವರೆಗೆ ನಾವು ಅವ್ರಿಗೆ ನಡೆಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಬೀದರ್ ಜಿಲ್ಲೆಯ ಮಂತ್ರಿ ಇದ್ರಿ ನೀವು. ಇವು 2 ಬಿಟ್ಟು ಮತ್ತು ನಿಮ್ಮ ಕ್ಷೇತ್ರಕ್ಕೆ ಬರೋಂಥ ಕಮಠಾಣ ಮತ್ತು ಸೌತ್ಗೆ ಬರೋಂಥ ಮನೆಕೇಳಿನೂ ತಾವು ಅಪ್ಗ್ರೇಡ್ ಮಾಡಿಕೊಡ್ಬೇಕಂತೇಳಿ ತಾವು ವಿನಂತಿ ಮಾಡ್ತಾ ಇದ್ದೀನಿ. ಮತ್ತು ಕೂಡಲೇ ಯಾವಾಗ ಮಾಡಿಕೊಡ್ತೀರಿ ಅಂತ ಸದನಕ್ಕೆ ತಾವು ದಯಮಾಡಿ ಮಾಹಿತಿ ಕೊಡ್ಬೇಕಂತೇಳಿ ನಾವು ವಿನಂತಿ ಮಾಡ್ತೀನಿ ಮಂತ್ರಿಗಳೇ. ಮೊನ್ನೆ ಅಧ್ಯಕ್ಷರೇ, ನಮ್ಮ ಭೀಮು ಪಾಟೀಲ್ ಅವ್ರದ್ದು ತುಂಬ ಕಾಳಜಿ ಇದೆ. ನನಗೆ ಒಂದು ಸಲ ಹುಮ್ನಾಬಾದ್ ರಾಜಶೇಖರ್ ಎಲ್ಲರೂ ಅಲ್ಲಿಂದು ಗ್ರಾಮ ಪಂಚಾಯತ್ ಮೆಂಬರ್ ಮತ್ತು CMC ಮೆಂಬರ್ ಕರೆಸಿ ನನಗೆ ಒಂದು ಸಲ ಮೀಟಿಂಗ್ ಮಾಡಿದರು. ಆದರೂ ಇದು ಸೆನ್ಸಸ್ 2011 ಟಿಲ್ ಟುಡೇ ಸೆನ್ಸಸ್ ಆಗಿಲ್ಲ. ಆ 2011 ಸೆನ್ಸಸ್ ಪ್ರಕಾರ ಪಾಪ್ಯುಲೇಷನ್ ಸ್ವಲ್ಪ ಕಡಿಮೆ ಇದೆ. ಆದರೂ ಈಗ ಫೈಲ್ ಬಂದಿದೆ ನನ್ನ ಹತ್ರ. ಈಗ ಫೈನಾನ್ಸ್ಗೆ ಆಲ್ರೆಡಿ ಫೈಲ್ ಫೈನಾನ್ಸ್ನಲ್ಲಿ ಇದೆ. ಅದು ಬಂದಾಗ ನಾನು 100% ಮಾಡ್ತೀನಿ ಅಂತ ನಮಗೆ. ಮಂತ್ರಿಗಳು ಯಾವಾಗ ಮಾಡ್ತೀರಿ? ಒಂದು ಸ್ವಲ್ಪ ಡೇಟ್ ಅಥವಾ ಏನಾದರೂ ಹೇಳಿದ್ರೆ ನಮ್ಗೆ. ಯಾಕಂದ್ರೆ ಜನಗಳು ಕೇಳ್ತಾ ಇದ್ದಾರೆ ಸರ್, ನೀವು ಲಾಸ್ಟ್ ಅಧಿವೇಶನ ಮಾರ್ಚ್ನಾಗೂ ಕೇಳಿದ್ರಿ, ನಿಮ್ಮದೇ ಮಂತ್ರಿಯಾಗಿ ಮಾಡಲಿಲ್ಲ. ಯಾಕಂದ್ರೆ 4-5 ಆಲ್ರೆಡಿ ಮಾಡಿದ್ರಿ. ತಾವೇನು ಮಾಡಿದ್ರಿ ಅದಕ್ಕೆ ನಾನು ಧನ್ಯವಾದ ಹೇಳ್ತೀನಿ. ನಮ್ಮದು ಮಾಡಬೇಕಾಗಿತ್ತು, ಆ ಕ್ಯಾಬಿನೆಟಲ್ಲಿ ತಾವು ಮಾಡಲಿಲ್ಲ. ಅದಕ್ಕೆ ಯಾವಾಗ ಮಾಡ್ತೀರಿ? ಯಾಕಂದ್ರೆ ಈಗ ನೋಡಿ 24 ಇದರಲ್ಲಿ ಸೆನ್ಸಸ್ಸಲ್ಲಿ ಹುಮ್ನಾಬಾದ್ ತಾಲೂಕದ ಏನಪ್ಪ ಅಂದ್ರೆ 62 ಪಾಪ್ಯುಲೇಷನ್ ಇದೆ ಅಂತ
DC ಅವ್ರ ಬಳಿ ಮಾಹಿತಿ ತಗೊಂಡಿದ್ದೀನಿ ಮಂತ್ರಿಗಳೇ. ಪಾಟೀಲ್ ಹೇಳ್ತಾರೆ, ಹೇಳ್ಬಿಡಿ. ಈಗ ಆಲ್ರೆಡಿ ಫೈನಾನ್ಸ್ ನಲ್ಲಿ ಫೈಲ್ ಇದೆ, ಫೈಲ್ ಬಂದಾಗ ತರಿಸಿ ಮಾಡಿಕೊಡಿ ಬೇಗನೆ. ಶರವಣ್